ನಮಸ್ತೆ ಸ್ನೇಹಿತರೆ. ಬಹುಶಃ ಒಬ್ಬ ಪುಟ್ಟ ಇಂಜಿನಿಯರು, ಒಬ್ಬ ಪ್ರಖ್ಯಾತ ಆರ್ಕಿಟೆಕ್ಟು, ಹಾಗೇನೆ ಹಂಟ್ ಮಾಡ್ತಕ್ಕಂಥ ಪುಟ್ಟು ಹುಲಿ ಥರದ್ದು ಇವೆಲ್ಲವೂ ಮೂರು ಸೇರಿ ಒಂದು ಪ್ರಾಣಿ ನಿಮ್ಮ ಮನೆಯಲ್ಲಿ, ನಿಮ್ಮ ಹೂ ತೋಟದಲ್ಲಿ, ನಿಮ್ಮ ಹೊಲದಲ್ಲಿ, ಗದ್ದೆನಲ್ಲಿ ಎಲ್ಲ ಕಡೆ ಇದೆ. ನೀವು ಅದನ್ನು ನೋಡಿರ್ತೀರ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತಾ? ಹೌದು, ಇದು ಸತ್ಯ. ಅಂತ ಅದ್ಭುತವಾದ ಪ್ರಾಣಿ, ಅದರ ಹೆಸರೇ ಜೇಡ. ಜೇಡ್ರ ಬಲೆ ನೋಡಿರ್ತೀರಲ್ವಾ? ಅದರ ಅದ್ಭುತವಾದ ಜೀವನ ಚರಿತ್ರೆ ಇದೆಯಲ್ಲ, ಅದು ಅತ್ಯಂತ ಭಯಂಕರ, ಅದ್ಭುತ, ಸುಂದರ. ಅದ್ರ ಬಗ್ಗೆ ಆಳವಾಗಿ ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ ಡಾಕ್ಟರ್ ಎಚ್.ಎಸ್. ನಿರಂಜನಾರಾಧ್ಯ ಚಾನಲ್ಗೆ ಸಬ್ಸ್ಕ್ರೈಬ್, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದು ಬೆರಳನ್ನು ಒತ್ತಿ, ಹಾಗೆ ಅದ್ರ ಪಕ್ಕದಲ್ಲಿ ಒಂದು ಗಂಟೆ ಇದೆ ನೋಡಿ, ಗಂಟೆಗೂ ಹೊಡೀರಿ. ಬಹಳ ಮುಖ್ಯವಾಗಿ ಇಂಥ ವಿಷಯಗಳನ್ನು ತಮ್ಮ ಮುಂದೆ ತರ್ತಾ ಇರ್ತೀನಿ. ಇವುಗಳ ಅದ್ಭುತವಾದ ಜೀವನವನ್ನ ಒಮ್ಮೆ ನಾವು ಆಳವಾಗಿ ನೋಡೋಣ. ನೋಡಿ, ಇವು ಬಹಳ ಮುಖ್ಯವಾಗಿ ನೀವು ಜೀವಶಾಸ್ತ್ರಜ್ಞರನ್ನು ಕೇಳಿದ್ರೆ, ಇದು ಫೈಲಮ್ ಆರ್ಥ್ರೋಪೋಡಾ ಸಂಧಿಪಡಿಗೆ ಸೇರಿದೆ. ಜಿರ್ಲೆ ಇವೆಲ್ಲ ಇದೆಯಲ್ಲ, ಆ ಥರದ ಪ್ರಾಣಿಗೆ ಸೇರಿದೆ ಅಂತ ಹೇಳ್ತಾರೆ. ಹಾಗೇನೆ ಕ್ಲಾಸ್ ಅರಾಕನಿಡಾ ಅಂತ ಹೇಳ್ತಾರೆ. ಆಮೇಲೆ ಆರ್ಡರ್ ಅರೆನಿಡಿಯಾ ಅಂತ ಹೇಳ್ತಾರೆ. ಅದೇನಾದ್ರೂ ಇರ್ಲಿ, ಈ ಜೇಡುಗಳಿದೆಯಲ್ಲ, ಅವುಗಳ ಶರೀರನೇ ಒಂದು ವಿಶಿಷ್ಟವಾದ್ದು. ನೋಡಿ, ಅವಕ್ಕೆ ನಮಗೆಲ್ಲ 2 ಕಣ್ಣಿದ್ರೆ ಅವಕ್ಕೆ 8 ಕಣ್ಣು, ನಮಗೆಲ್ಲ 2 ಕಾಲಿದ್ರೆ ಅವಕ್ಕೆ 8 ಕಾಲು. ಹಾಗೇನೆ ಈ ಕಣ್ಣುಗಳಿದೆಯಲ್ಲ, ಕೆಲವಕ್ಕೆ ಬಹುತೇಕ ಜೇಡುಗಳಿಗೆ 8 ಇದೆ, ಕೆಲವಕ್ಕೆ 6 ಇರುತ್ತೆ, ಕೆಲವಕ್ಕೆ 4 ಇರುತ್ತೆ, ಕೆಲವಕ್ಕೆ 2 ಇರುತ್ತೆ, ಕೆಲವಕ್ಕೆ ಕಣ್ಣುಗಳೇ ಇರಲ್ಲ. ಇದು ಗುಹೆಗಳಲ್ಲಿ ವಾಸ ಮಾಡ್ತಕ್ಕಂಥ ಜೇನುಗಳಿಗೆ ಅಂತ ಅಪರೂಪದ ಜೀವಿಗಳು. ಮತ್ತು ಅವುಗಳ ಬೆರಳುಗಳು ಕೆಲವು ಸಾರಿ ಈ ತೋರು ಬೆರಳು ಇದೆಯಲ್ಲ, ಅದಕ್ಕಿಂತ ಕಾಲು ಉದ್ದ ಇರುತ್ತೆ. ಅಂತ ವಿಶಿಷ್ಟವಾದ ಜೀವಿಗಳು, ವಿವಿಧ ಆಕಾರ. ಅವುಗಳ ಶರೀರ ನೋಡಿದ್ರೆ ಮುಂದೆ ತಲೆ ಹಿಂಭಾಗದಲ್ಲೇನೆ ಈ ಎದೆ ಭಾಗ ಮತ್ತು ಹೊಟ್ಟೆ ಭಾಗ ಎರಡೂ ಸೇರಿ ಒಫಿಸ್ತೋಸೋಮ ಅಂತ ಹೇಳ್ತಾರೆ. ಈ ತಲೆನ ಪ್ರೋಸೋಮ ಅಂತಾರೆ, ಎದೆ ಮತ್ತು ಹೊಟ್ಟೆ ಭಾಗನ ಒಫಿಸ್ತೋಸೋಮ ಅಂತಾರೆ. ಇಷ್ಟೇ ಆದ್ರೆ 2 ಭಾಗ ಇರುತ್ತೆ, ಖಂಡಗಳಿರುತ್ತೆ. ಮತ್ತು ವಿಶಿಷ್ಟವಾಗಿ ಈ ಪ್ರಾಣಿಗಳದ್ದು ಏನಪ್ಪಾ ಅಂತಂದ್ರೆ, ಬಹಳ ಮುಖ್ಯವಾಗಿ ಇಲ್ಲಿ ಎಲ್ಲ ಕಡೆ ವಾಸ ಮಾಡ್ತೇವೆ. ಮತ್ತು ಅವುಗಳ ಬಲೆ ಇದೆಯಲ್ಲ, ಜೇಡ್ರ ಬಲೆ, ಬಹುತೇಕ ಜೇಡ್ರುಗಳು ಬಲೆಯನ್ನು ಹಣಿತವೆ. ಬಹುಶಃ ನೀವು ನೋಡಿರ್ತೀರ, ಒಬ್ಬ ಆರ್ಕಿಟೆಕ್ಚರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಭಾಗ, ಅದ್ರ ಸುತ್ತ ಒಂದಲ್ಲ ಒಂದ್ ದಾರ, ಹೀಗೆ ಅದ್ರ ಸುತ್ತ ದಾರ, ಯಾವುದೋ ಮೂಲೆಯಲ್ಲಿ ಆ ಜೇಡ ಕಾಯ್ತಾ ಇರುತ್ತೆ ಬಲಿಗೋಸ್ಕರ. ಯಾವ್ದಾದ್ರೂ ಹುಳ, ಉಪ್ಪುಟೆ, ನೊಣ ಅಥವಾ ಇನ್ನೊಂದ್ ಜೇಡ ಬಂದು ಸಗ್ಲಾಕ್ ಅಂದ್ರೆ ಮುಗೀತು. ಆ ತಂತುಗಳು ಎಷ್ಟು ಸೂಕ್ಷ್ಮ ಇರ್ತವೆ ಅಂತ ಅಂದ್ರೆ, ಆ ಕಾಯ್ತಾ ಇರುತ್ತಲ್ಲ ಜೇಡ, ಅದಕ್ಕೆ ಗೊತ್ತಾಗುತ್ತೆ. ಆದ ತಕ್ಷಣ ಬಂದ್ಬಿಟ್ಟು ಅದನ್ನ ಹಿಡ್ಕೊಂಡು, ಆ ಬಲಿನ ಹಿಡ್ಕೊಂಡು ತನ್ನ ಬಾಯಿಯ ಪಕ್ಕ ಇರತಕ್ಕಂತ ಒಂದು ವಿಷದ ಗ್ರಂಥಿಯಿಂದ ವಿಷನ ಇಂಜೆಕ್ಟ್ ಮಾಡುತ್ತೆ. ಆ ವಿಷದಿಂದ ಅವು ಜ್ಞಾನ ತಪ್ತವೆ, ಪ್ಯಾರಲಿಸಿಸ್ ಹೊಡೆದಂಗ ಆಗುತ್ತೆ. ಅವಾಗ ಏನ್ ಮಾಡ್ತವೆ ಅಂದ್ರೆ, ತಮ್ಮ ಪಚನಾಂಗ ಕ್ರಿಯೆಯಿಂದ ಜೊಲ್ಲನ್ನ ಅದ್ರ ಶರೀರದೊಳಗಡೆ ತೂರಿಸ್ತವೆ. ನೋಡಿ ಹೇಗೆ ಅವು ಪಚನ ಕ್ರಿಯೆ ಮಾಡ್ತೇವೆ. ನಾವು ಆಗಲ್ಲ, ನಾವು ಆಹಾರನ ಬಾಯಿಗೆ ಹಾಕೊಂಡ್ರೆ ಅಲ್ಲಿ ಜೊಲ್ಲಿರುತ್ತೆ, ಇದಂಗಲ್ಲ, ಜೊಲ್ಲನ್ನು ಅದ್ರ ಶರೀರದೊಳಗಡೆ ಹಾಕುತ್ತೆ. ಆಮೇಲೆ ಅದೆಲ್ಲ ಕರಗ್ಬಿಟ್ಟು ಒಂಥರ ರಸ ಆದಾಗ ಆ ರಸನ ಹೀರ್ಕೊಳ್ಳುತ್ತೆ. ಎಂತ ಅದ್ಭುತ ಅಲ್ಲ? ಇಷ್ಟು ಅದ್ಭುತವಾದ ಜೀವಿಗಳು ಎಲ್ಲ ಕಡೆ ಇರೋದು ಬಹಳ ಮುಖ್ಯ ಆಗತ್ತೆ. ಮತ್ತು ಬೇಟೆ ಆಡೋ ವಿಧಾನಗಳಲ್ಲಿ ಇನ್ನೊಂದು ಟರಂಟುಲಾ ಅಂತ ಇದೆ. ಅದು ಆ ಜೇಡ ಏನ್ ಮಾಡುತ್ತೆ ಅಂದ್ರೆ, ಒಂದು ಹುಲಿ ತರ ಎಲ್ಲೋ ಅದಕ್ಕೊಂಡಿರುತ್ತೆ. ಪ್ರಾಣಿ ಬಂದ ತಕ್ಷಣ ಚಿಕ್ಕದು ಭಡಕ್ ಅಂತ ಅದ್ರ ಮೇಲೆ ಎಗರು ಬಿಟ್ಟು ಹಿಡಿದು ವಿಷ ಚುಚ್ಚಿ ಜ್ಞಾನ ತಪ್ಪಿಸಿ ತನ್ನ ಜೊಲ್ಲನ್ನು ಅದ್ರೊಳಗಡೆ ಹಾಕಿ ಆಹಾರ ತಿನ್ನತ್ತೆ. ಇಷ್ಟು ವಿಶಿಷ್ಟವಾದ ಜೀವಿಗಳು ನಮ್ಮಲ್ಲಿ ಈ ಪ್ರಪಂಚದಲ್ಲಿ ಇದಾವೆ. ಮತ್ತು ಬಹಳ ಮುಖ್ಯವಾಗಿ ಇವುಗಳ ಜೇಡದ ಬಲೆ ಇದೆಯಲ್ಲ, ಆ ದಾರ ಇದೆಯಲ್ಲ, ನೀವು ನೋಡಿರ್ಬೋದು. ದಾರ ಉತ್ಪತ್ತಿ ಮಾಡೋದಕ್ಕೆ ಅದರ ತಲೆಯ ಮುಂಭಾಗ ಒಂದು ಉತ್ಪತ್ತಿ ಮಾಡ್ತಕ್ಕಂಥ, ಅಂದ್ರೆ ದಾರ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಗ್ರಂಥಿ ಇದೆ. ಅದರಿಂದ ಹಾಗೆಯೇ ದಾರವನ್ನು ಬಿಡುತ್ತೆ. ಮತ್ತು ಆ ದಾರಕ್ಕೆ ಅಂಟನ್ನ ಸೋಕಿಸ್ತವೆ. ಎಷ್ಟು ಅಂಟಿರ್ಬೇಕು, ದಾರ ಎಷ್ಟು ದಪ್ಪ ಇರಬೇಕು ಅಂತ ತೀರ್ಮಾನ ತಗೊಂತವೆ. ಹಾಗೆ ತೀರ್ಮಾನ ತಗೊಂಡು ತಮ್ಮ ಜೇಡರ ಬಲೆಯನ್ನ ಹಣಿತವೆ. ಬಹಳ ಮುಖ್ಯ ಅಂದ್ರೆ, ಹೇಳ್ತಾರೆ ನೋಡಿ, ಆ ದಾರ ಇದೆಯಲ್ಲ, ನಾವ್ ಅನ್ಕಂತೀವಿ ಸುಮ್ನೆ ಹಿಂಗ್ ಬೆರಳು ಮುಟ್ಟಿದ್ರೆ ಮುಟ್ಕೊಳತ್ತೆ, ಅಂಟ್ಕೊಳತ್ತೆ, ಬಿದ್ದೋಗುತ್ತೆ ಅಂತ. ಆದ್ರೆ ಅಂಥ ದಾರವನ್ನ ಸುಮಾರು ಕಿರಿ ಬೆರಳಷ್ಟು ದಪ್ಪ ಮಾಡಿ ಹಗ್ಗ ಮಾಡಿದ್ರೆ ಹಾರ್ತಾ ಇರ್ತಕ್ಕಂಥ ಏರೋಪ್ಲೇನ್ ಹಿಡಿದು ಜಗ್ಗಿ ಹಿಂದಕ್ಕೆ ಎಳಿಬಹುದು.
ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಅಂಥ ದಾರದಿಂದ ನಾವೇನಾದ್ರೂ ಶರ್ಟ್ ಮಾಡ್ಕೊಂಡ್ರೆ ಎಂಥ ಗುಂಡು ಪಿಸ್ತೂಲಿನ ಗುಂಡು ಬಂದ್ರೂ ಅದು ವಾಪಸ್ ಹೋಗುತ್ತೆ, ಶರೀರದ ಒಳಗಡೆ ಹೋಗಲ್ಲ ಅಂತ ಅದ್ಭುತವಾದ ಸಾಮರ್ಥ್ಯ ಶಕ್ತಿ ಅದರ ತಂತುಗಳಿಗೆ ಇದೆ ಅಂತ ಅದ್ಭುತವಾದ ಜೀವಿಗಳು. ನೀವು ಬಹುಶಃ ಜೇಡ ನೋಡಿದ್ರೆ ಭಯ ಪಡ್ತೀರಾ ಅಲ್ವಾ? ಸ್ವಲ್ಪ ಅದ್ರ ಬಗ್ಗೆ ತಪ್ಪು ತಿಳುವಳಿಕೆನೇ ಇದೆ. ಹೆದರ್ಕೋಬೇಡಿ, ಅವು ಮನುಷ್ಯನಿಗೆ ನಿಜವಾಗ್ಲೂ ತೊಂದರೆ ಏನ್ ಮಾಡಲ್ಲ. ಇನ್ನೂ ಕೆಲವು ಅದ್ಭುತಗಳನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಕೆಲವು ಜೇಡಗಳಿದಾವೆ. ಒಂದು ಪೀಕಾಕ್ ಜೇಡ ಅಂತ ಇದೆ. ನಿಜವಾಗ್ಲೂ ಅದು ಶರೀರ ನೋಡಿದ್ರೆ ಪೀಕಾಕ್ ಅಷ್ಟೇ ಅದ್ಭುತವಾದ ಕಲರ್ಸ್ ಇದೆ. ಹಾಗೆ ಕೆಲವು ಕಪ್ಪು ಬಣ್ಣ, ಕೆಲವು ಕೆಂಪು ಬಣ್ಣಗಳು, ಕೆಲವು ಬೇರೆ ಪ್ರಾಣಿಯನ್ನ ಅನುಕರಣೆ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಈ ಜೇಡುಗಳಿಗೆ ಇದೆ. ಅದರಲ್ಲಿ ನೋಡಿ, ಗಂಡು ಹೆಣ್ಣು ಕೂಡುವಾಗ ಗಂಡು ಸಾಮಾನ್ಯವಾಗಿ ಚಿಕ್ಕದಿರುತ್ತೆ, ಹೆಣ್ಣು ಸ್ವಲ್ಪ ದಪ್ಪ ಇರುತ್ತೆ. ಮನುಷ್ಯರಲ್ಲ ಹಾಗೆ ಅಂತ ಹೇಳ್ಬೇಡಿ. ಈ ಗಂಡು ಜೇಡ ಇದೆಯಲ್ಲ, ಗಂಡು ಜೇಡ ಹೆಣ್ಣು ಜೇಡ ಪರಸ್ಪರ ನರ್ತನ ಮಾಡಿ ಆಮೇಲೆ ಕೂಡ್ತವೆ. ಬಹುತೇಕ ಜೇಡಗಳು ಆ ನಂತರ ಜೀವನ ಚಕ್ರ ಮುಂದುವರಿಯುತ್ತೆ. ಆದ್ರೆ ಒಂದು ವಿಡೋ ಸ್ಪೈಡರ್ ಅಂತ ಇದೆ, ವಿಧವೆ ಜೇಡ ಅಂತ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಗಂಡು ಹೆಣ್ಣಿನ ಮೇಲೆ ಕೂತಿರುತ್ತೆ. ಸಂಭೋಗ ಕ್ರಿಯೆ ಆದ್ಮೇಲೆ ಅತ್ಯಂತ ಸುಸ್ತಾದ ಗಂಡನ್ನ ಹೆಣ್ಣು ತನ್ನ ಶರೀರದ ಮೇಲೆ ಇರ್ತಕ್ಕಂಥ ಗಂಡನ್ನ ಎಳ್ಕೊಂಡು ಹಾಗೆ ತಗೊಂಡ್ ಬಾಯ್ಗೆ ಹಾಕೊಳ್ಳುತ್ತೆ, ತಿಂದಾಕ್ಬಿಡುತ್ತೆ. ಅದು ವಿಡೋ ಅಂತ ಆಯ್ತು ಅಂತ. ಅವುಗಳ ಪ್ರಪಂಚದಲ್ಲಿ ಯಾವ ವಿಡೋ ಮ್ಯಾರೇಜು ಪ್ರಶ್ನೆ ಇಲ್ಲ. ಅದು ವಿಡೋ ಸ್ಪೈಡರ್ ಅಂತ ಹೇಳ್ತಾರೆ. ಇನ್ನೊಂದು ಅದ್ಭುತವಾದ ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇವುಗಳ ಜೇಡದ ವಿಷ ಇದೆಯಲ್ಲ, ಅದು ಸಾಮಾನ್ಯವಾಗಿ ಬಹುತೇಕ ಜೇಡಗಳ ವಿಷ ಒಂದು ಸಣ್ಣ ಪ್ರಾಣಿಗಳನ್ನ ಪ್ಯಾರಲೈಸಿಸ್ ಮಾಡೋದಕ್ಕೆ, ಜ್ಞಾನ ತಪ್ಪಿಸೋದಕ್ಕೆ ಅನುಕೂಲ ಆಗುತ್ತೆ. ನಮ್ಗೇನಾದ್ರೂ ಕಡಿದ್ರೆ ಸುಮ್ಮನೆ ಒಂದು ಚಿಟಿಕೆ ಈಚಕ್ದಂಗೆ ನೋವಾಗುತ್ತೆ ಅಷ್ಟೇ. ಆದರೆ ಆಸ್ಟ್ರೇಲಿಯಾದಲ್ಲಿ ಒಂದು ಜೇಡ ಇದೆ. ಆ ಜೇಡುಗಳಲ್ಲಿ 3 ಪ್ರಭೇದಗಳಿದೆ. ಅವು ಏನಾದ್ರೂ ಮನುಷ್ಯನಿಗೆ ಕಚ್ಚಿದ್ರೆ, ವಿಷ ಚುಚ್ಚಿದ್ರೆ ಮನುಷ್ಯ ಸತ್ತೋಗ್ತಾನೆ. ಮನುಷ್ಯನನ್ನು ಸಾಯಿಸಬಲ್ಲ 3 ಜೇಡದ ಪ್ರಭೇದಗಳು ಆಸ್ಟ್ರೇಲಿಯಾದಲ್ಲಿ ಇದಾವೆ. ಸಿಡ್ನಿ ಫನೆಲ್ ಸ್ಪೈಡರ್ ಅಂತ ಕರೀತಾರೆ. ಇವುಗಳಲ್ಲಿ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಒಂದು ಹೊಸ ಜೇಡವನ್ನ, ಅಂದ್ರೆ ಈ ಮನುಷ್ಯನನ್ನ ವಿಷದಿಂದ ಸಾಯಿಸಬಲ್ಲ ಜೇಡವನ್ನ ಕಂಡಿಡ್ದಿದ್ದಾರೆ. ಅದ್ರ ಹೆಸರು ಆಟ್ರಾಕ್ಸ್ ಕ್ರಿಸ್ಟೇನಿಸೇನಿ ಅಂತ. ಬಹಳ ಮುಖ್ಯವಾಗಿ ಅಂತ ಒಂದು ಜೇಡವನ್ನ ಕಂಡಿಡ್ದಿದ್ದಾರೆ. ಆದ್ರೆ ಅದರಿಂದ ಅಂದ್ರೆ ಆ ಜೇಡ ಕಡಿದು ಯಾರು ಸತ್ತಿಲ್ಲ. ಒಂದ್ ವೇಳೆ ಅಕಸ್ಮಾತ್ ಕಡಿದ್ರೂ ಆಗಲೇ ಆಸ್ಟ್ರೇಲಿಯಾದ ವಿಜ್ಞಾನಿಗಳು, ಜಗತ್ತಿನ ವಿಜ್ಞಾನಿಗಳು ಅದಕ್ಕೆ ಆಂಟಿ ವೆನಮ್ ಕಂಡಿಡ್ದಿದ್ದಾರೆ. ಭಯ ಪಡೋ ಅಂತ ಅಗತ್ಯ ಇಲ್ಲ. ಸದ್ಯದಲ್ಲಿ ನಮ್ಮ ದೇಶದಲ್ಲಂತೂ ಮನುಷ್ಯನ ಸಾಯಿಸುವಷ್ಟು ವಿಷ ಇರ್ತಕ್ಕಂಥ ಯಾವುದು ಜೇಡ ಇಲ್ಲ. ಧೈರ್ಯವಾಗಿರಿ, ಸಂತೋಷವಾಗಿರಿ. ಬಹಳ ಮುಖ್ಯವಾಗಿ ಈ ಜೇಡುಗಳು ನಮಗೂ ಏನಪ್ಪ ಸಂಬಂಧ ಅಂತಂದ್ರೆ, ನೋಡಿ, ನಾವು ಇರೋ ಕಡೆ ಎಲ್ಲ ಜೇಡುಗಳು ಇರತ್ತಾ, ಜೇಡು ಬಲೆ ಕಟ್ಟುತ್ತಾ, ಆಮೇಲೆ ನಮ್ಮನ್ನ ಚುಚ್ಚೋದಕ್ಕೆ, ರೋಗಗಳನ್ನ ಹರಡೋದಕ್ಕೆ ಸೊಳ್ಳೆಗಳು ಬರುತ್ತಾ, ಸೊಳ್ಳೆಗಳನ್ನ ಹಿಡಿದು ತಿನ್ನತ್ತೆ. ನೊಣಗಳು ಬರ್ತಾವ ರೋಗ ಹರಡೋದಕ್ಕೆ, ನೊಣಗಳನ್ನ ಹಿಡಿದು ತಿನ್ನತ್ತೆ. ಹಾಗಾಗಿ ಅವು ಮನುಷ್ಯರಿಗೆ ಪ್ರಿಯರು. ಬಹುಶಃ ಜೇಡ ಇರೋದ್ರಿಂದ ಏನ್ ಸರ್ ಮನೆ ಚೆನ್ನಾಗಿ ಕಾಣಲ್ಲ ಅಂತ ನೀವು ಅನ್ಬೋದು. ಆದರೆ ನಮ್ಮ ಸ್ನೇಹಿತರು, ನಮ್ಮ ಅನ್ನೋದಕ್ಕಿಂತ ನಮ್ಮ ಪರಿಸರ ಸ್ನೇಹಿತರು, ಜಗತ್ತಿನ ಎಲ್ಲ ಹೊಲ ಗದ್ದೆಗಳಲ್ಲಿ, ತೋಟಗಳಲ್ಲಿ ಇವು ಕೀಟಗಳನ್ನ ಮತ್ತು ಏನು ಸಣ್ಣ ಪುಟ್ಟ ರೋಗಗಳನ್ನ ಉಂಟು ಮಾಡ್ತಕ್ಕಂಥ ಜೀವಿಗಳನ್ನ ಹಿಡಿದು ತಿನ್ನುವಂತ ಸಾಮರ್ಥ್ಯ ಇದಿರೋದ್ರಿಂದ ಅವು ಪರಿಸರ ಸ್ನೇಹಿಗಳು ಮತ್ತು ಯಾರಿಗೂ ಅಂತ ಅಪಾಯ ಮಾಡಲ್ಲ. ಈ ಇಂತಹ ಜೇಡರ ಒಂದು ನೀವು ಹೋಗಿ ಕಟ್ತಾ ಇರೋವಾಗ ನೋಡಿ ಎಂಥ ಅದ್ಭುತವಾದಂತ ಈ ಜೇಡರ ಬಲೆಗೆ ಇರ್ತಕ್ಕಂಥ ಅದ್ಭುತವಾದ ಸಾಮರ್ಥ್ಯನ ನೋಡೆ ಹಾಲಿವುಡ್ನವರು ಒಂದು ಫಿಲಂ ಮಾಡಿದ್ರು. ಅದ್ಭುತವಾದ ಫಿಲಂ, ಬಹುಶಃ ನೀವು ನೋಡಿರ್ತೀರ. ಏನ್ ಹೆಸರು ಹೇಳಿ? ಕರೆಕ್ಟ್, ಸ್ಪೈಡರ್ ಮ್ಯಾನ್. ಇಂಥ ಅದ್ಭುತವಾದ ಚಲನಚಿತ್ರಗಳಿಗೆ ಪ್ರೇರಣೆ ನೀಡ್ತಕ್ಕಂಥ ಜೇಡರಿಗೆ ನಾವು ಒಂದು ಸಲಾಂ ಹೇಳಲೇಬೇಕು. ಸ್ನೇಹಿತರೆ, ನೀವು ಇಂತಹ ಅಪರೂಪದ ವಿಷಯಗಳನ್ನ ತಮ್ಮ ಮುಂದೆ ನಾನು ತರ್ತಾ ಇರ್ತೀನಿ. ಹಾಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಗಂಟೆಗೊಂದು ಒತ್ತಿ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಇದೇ ರೀತಿಯ ವಿಡಿಯೋಗಳು ತಮಗೆ ಬೇಕಾದ್ರೆ ಯಾವ ವಿಡಿಯೋ ಬೇಕು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ಮತ್ತೆ ತಿಳಿಸ್ತಾ ಇರ್ತೀನಿ. ನಮಸ್ಕಾರ.